ಅಯ್ಯೋ ಎಷ್ಟೊತ್ತಾಯ್ತು ಅಂಗಡಿಗೆ ಹೋಗಿ ದಿನಸಿ ಸಾಮಾನು ತಗೊಂಡ್ಬಂದ್ರು ಒಬ್ರು ತರಲಾಗೆ ವಿಶಾಲ್ ಅಭಿಷೇಕ್ ಇಲ್ಲಿ ಬರ್ರಿ ಬರ್ತೀರೀಗ ಅಮ್ಮ ತುಂಬಾ ಕೋಪದಲ್ಲಿದೆ ವಿಶಾಲ್ ಬೇಗ ಮನೆಗೆ ಅಂಗಡಿಗೆ ಹೋಗಿ ದಿನಸಿ ಸಾಮಾನು ತಗೊಂಡ್ಬಂದ್ರಿ ಯಾಕೆ ತರಲಾಗೆ ಆಯ್ತಮ್ಮ ತಗೊಂಡ್ಬರ್ತೀವಿ ಹೋಗಿ ತಗೊಂಬ ಹೋಗಿ ಜಲ್ದಿ ಯಾರಾದ್ರೂ ಚೆನ್ನಾಗಿ ಕೊಡಮ್ಮ ಯಾರು ಬಾರಿ ಕ್ಯಾಂಟೀನ್ ಹೋಗಿ ತಿನ್ಕೊಂಡು ಹೋಗಿ ಜಲ್ದಿ ತಗೊಂಬರ್ರಿ ಆಯ್ತಮ್ಮ ಕೊಡಿ ಪ್ರೀತಮ್ ಅರ್ಧ ಕಿಲೋ ಸಕ್ಕರೆ ಅರ್ಧ ಕಿಲೋ ಬೆಲ್ಲ 1 ಕಿಲೋ ಸೂಪರ್ ಹಿಟ್ ಆಯ್ತು ಎಷ್ಟಾಯ್ತು ಅಂಕಲ್ 200 ಈಗ ತಗೊಳ್ಳಿ ಅಮ್ಮ ಅಯ್ಯೋ ಅಯ್ಯೋ ಏನಾಯ್ತು ಬಾಳೆ ಸೊಪ್ಪೆ ಮೇಲಿಂದ ಜಾರಿ ಬಿಟ್ಟಿದ್ದಾನೆ ಮಕ್ಕಳೇ ಬಾಳೆಹಣ್ಣು ತಿಂದು ಅದರ ಸಿಪ್ಪೆ ಅಲ್ಲಿ ಇಲ್ಲಿ ಬಿಸಾಕಬಾರದು ಯಾಕಂದರೆ ಯಾರಾದರೂ ಬರುವಾಗ ಕಾಲು ಜಾರಿ ಬೀಳಬಹುದು ಹೀಗಾಗಿ ಬಾಳೆಹಣ್ಣು ತಿಂದು ಅದರ ಸಿಪ್ಪೆ ಕಸತಟ್ಟೆಯಲ್ಲಿ ಹಾಕಬೇಕು ತಂಗಿ ಬಾ ದೀಪಾವಳಿ ಹಬ್ಬದೆಲ್ಲ ಪಟಾಕಿ ಹಾರಿಸೋಣ ಸರಿ ಅಣ್ಣ ಹಾರಿಸೋಣ ಬನ್ನಿ ಗೆಳೆಯರೇ ದೀಪಾವಳಿ ಹಬ್ಬದೆಲ್ಲ ಪಟಾಕಿ ಹಾರಿಸೋಣ ಬನ್ನಿ ಹಾರಿಸೋಣ ನಾನು ಅಲ್ಲ ನನಗೆ ಪಟಾಕಿ ಎಂದರೆ ಭಯ ನೀನು ಹಾರಿಸೋದಂದ್ರೆ ಕಡೆಗೆ ನಿಂತ್ಕೋ ನಾವು ಅದು ಹಾರಿಸೋಣ ಬನ್ನಿ ಹಾರಿಸೋಣ ಅಯ್ಯೋ ಅಪಘಾತವಾಯಿತಲ್ಲ ನಾನು ಹೇಳಿದ್ದು ಇವರು ಕೇಳಲೇ ಇಲ್ಲವಲ್ಲ ಹಲೋ ಆಂಬುಲೆನ್ಸ್ ಬೇಗ ಬನ್ನಿ ಇಲ್ಲಿ ಆಟದ ಮೈದಾನದಲ್ಲಿ ಪಟಾಕಿ ಅಪಘಾತವಾಗಿದೆ ಪಟಾಕಿ ಹಾರಿಸುವಾಗ ಕಣ್ಣಿಗೆ ಮತ್ತು ಕೈಗೆ ತಾಗಿದೆ ಹೌದಾ ಎಲ್ಲಿ ತೋರಿಸು ಅಯ್ಯೋ ತುಂಬಾ ಪೆಟ್ಟಾಗಿದೆಯಲ್ಲ ನಿನಗೆ ನಿನಗೆ ನೋಡಿ ಮಕ್ಕಳೇ ಇತ್ತೀಚಿನ ದಿನಮಾನಗಳಲ್ಲಿ ಪಟಾಕಿ ಹಾರಿಸಿ ಅದರಿಂದ ಕುರುಡುತನ ಮೈಕೈ ಸುಟ್ಟಿಕೊಳ್ಳುವುದು ಅಷ್ಟೇ ಏಕೆ ಪ್ರಾಣವನ್ನು ಕೂಡ ಕಳೆದುಕೊಳ್ಳುತ್ತಿದ್ದಾರೆ ಹಾಗಾಗಿ ವಾಯು ಮಾಲಿನ್ಯವು ಉಂಟಾಗುತ್ತಿದೆ ಅದರಿಂದ ಮಾರಣಾಂತಿಕ ರೋಗಗಳು ಬರುತ್ತಿವೆ ಈ ಎಲ್ಲಾ ವಿಷಯಗಳನ್ನು ಕೂಡ ಟಿವಿ ಮೊಬೈಲ್ಗಳಲ್ಲಿ ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ ಅದರಿಂದ ಚಿಕ್ಕ ಮಕ್ಕಳು ಅಪಾಯಕಾರಿಯಾದ ಪಟಾಕಿಯನ್ನು ಹಾರಿಸಬಾರದು ದೊಡ್ಡವರ ಸಹಾಯವಿಲ್ಲದೆ ಹಾರಿಸಬಾರದು ಹಲೋ ಹಾಯ್ ಹೋಮ್ವರ್ಕ್ ಆಯ್ತಾ ನಮ್ದಾಯ್ತು ನಿಮ್ದು ನಂದು ಭೀ ಆಯ್ತು ಏನಾದ್ರೂ ಆಟ ಆಡೋಣ ಆಡೋಣ ಏನು ಆಡೋಣ ಗಾಳಿಪಟ ಹಾರಿಸೋಣ ಹಾರಿಸೋಣ ಬನ್ನಿ ಬನ್ನಿ ಹಾರಿಸೋಣ ಅಲ್ಲಿ ಯಾರ್ದೋ ಗಾಳಿಪಟ ಕಡೆ ಬಾರು ಅಯ್ಯೋ ಮಾ ಭಾಗೇಶ್ ಬಿತ್ತು ಏನಾಯ್ತು ಗಾಳಿಪಟ ಹಾರಿಸೋದೆ ಮೇಲಿಂದ ಬಿದ್ದು ನೋಡಿ ಮಕ್ಕಳೇ ಗಾಳಿಪಟ ಹಾರಿಸುವಾಗ ಆ ಕಡೆ ಈ ಕಡೆ ನೋಡಿ ಹಾರಿಸಬೇಕು ನಾವು ನೋಡಿದ್ದೇವೆ ಮಕ್ಕಳು ಗಾಳಿಪಟ ಹಾರಿಸುವಾಗ ಗಮನವನ್ನು ಅಲ್ಲೇ ಇಟ್ಟು ಮೇಳಿಗೆಯಿಂದ ತಳಗ ಬೀಳುತ್ತಾರೆ ಹೀಗಾಗಿ ಕಾಂಪೌಂಡ್ ಇರುವ ಬ್ಯಾಳಿಗೆಯ ಮೇಲೆ ಪಟಾಕಿ ಹಾರಿಸಬೇಕು ಅಯ್ಯೋ ಅಯ್ಯೋ ಭಾಳ ಶೆಕೆ ಆಗುತ್ತಿದೆ ಮೆಹಕ್ ಸ್ವಲ್ಪ ಫ್ಯಾನ್ ಹಚ್ಚು ಸರಿ ಅಮ್ಮ ಏನಾಯ್ತು ಒದ್ದೆ ಆದ ಕೈಯಿಂದ ಸ್ವಿಚ್ ಆನ್ ಆಫ್ ಮಾಡಬಾರದು ಲೈಟ್ ಕಂಬಗಳನ್ನು ಮುಟ್ಟಬಾರದು ಕರೆಂಟ್ ಶಾಕ್ ಹೊಡೆದ ವ್ಯಕ್ತಿಯನ್ನು ನೇರವಾಗಿ ಮುಟ್ಟಬಾರದು ಬದಲಾಗಿ ಒಣಗಿದ ಕಟ್ಟಿಗೆಯಿಂದ ಬೀಡಿಸಬೇಕು ಮೊಬೈಲ್ ಚಾರ್ಜ್ ಆದ ನಂತರ
ಪ್ಲಗ್ ಅನ್ನು ತೆಗೆಯಬೇಕು, ಇಲ್ಲದಿದ್ದರೆ ಚಿಕ್ಕ ಮಕ್ಕಳು ಅದನ್ನು ಬಾಯಲ್ಲಿ ಇಟ್ಟುಕೊಳ್ಳುವ ಸಾಧ್ಯತೆ ಇದೆ. ಎಲ್ಲರಿಗೂ ನಮಸ್ಕಾರ. ನಾವು ಎಲ್ಲರೂ ಈಗ ತಾನೇ ಕಿರುನಾಟಕ ನೋಡಿದ್ದೀರಲ್ವಾ? ನಾವು ಕೆಲವು ಸಂದರ್ಭದಲ್ಲಿ ನಮ್ಮ ದಿನನಿತ್ಯ ಜೀವನದಲ್ಲಿ ನಿರ್ಲಕ್ಷ್ಯ ಮಾಡುವುದರಿಂದ ಹಲವಾರು ಅಪಘಾತಗಳು ಸಂಭವಿಸುತ್ತವೆ. ಅಂತಹ ಅಪಘಾತಗಳನ್ನು ಕಿರುನಾಟಕದ ಮೂಲಕ ತೋರಿಸಿಕೊಟ್ಟು ಹೇಗೆ ಅಪಾಯವಾಗುತ್ತದೆ ಮತ್ತು ಅದರಿಂದ ಹೇಗೆ ರಕ್ಷಿಸಿಕೊಳ್ಳಬೇಕು ಎಂದು ತಿಳಿಸಿಕೊಟ್ಟಿರುವ ನನ್ನೆಲ್ಲ ಸಹೋದರ ಸಹೋದರಿಯರಿಗೂ ಧನ್ಯವಾದಗಳು.